ಸ್ವಚ್ಛತೆ ಬಗ್ಗೆ ಗೋಡೆ ಬರಹ ಬರೆಸುವ ಕಾರವಾರ ನಗರಸಭೆ ಮಾತ್ರ ಸ್ವಚ್ಛತೆಯನ್ನೇ ಮರೆತಿದೆ. ನಗರಸಭೆಯ ಪಕ್ಕದಲ್ಲಿಯೇ ಇರುವ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿ ಒಣ ಕಸ ಕಡ್ಡಿಗಳೇ ರಾರಾಜಿಸುತ್ತಿದ್ದು, ಮಳೆಗಾಲದಲ್ಲಿ ಇದು ಸೊಳ್ಳೆ ಕೇಂದ್ರವಾಗಿ ಬದಲಾಗುವ ಸಾಧ್ಯತೆ ಹೆಚ್ಚಾಗಲಿದೆ. ಕಾರವಾರ ನಗರವನ್ನ ಉದ್ಯಾನ ನಗರಿ ಮಾಡಬೇಕೆಂಬ ಕನಸು ಹೊತ್ತಿರುವ ನಗರಸಭೆ ಮಾತ್ರ ಅವುಗಳ ನಿರ್ವಹಣೆ ಗೋಜಿಗೆ ಹೋಗದಿರುವ ಉದ್ಯಾನಗಳ ಅಂದವನ್ನ ಕೂಡ ಕೆಡಿಸುತ್ತಿದೆ. ನಗರ ವ್ಯಾಪ್ತಿಯಲ್ಲಿರುವ ಸುಮಾರು 6-7 ಉದ್ಯಾನವನಗಳು ನಿರ್ವಹಣೆಗಾಗಿ ಎದುರು ನೋಡುತ್ತಿದ್ದು, ನಗರಸಭೆಯ ಪಕ್ಕದಲ್ಲಿರುವ ಮಹಾತ್ಮ ಗಾಂಧಿ ಉದ್ಯಾನದ ಪರಿಸ್ಥಿತಿ ಕೂಡ ಇದಕ್ಕೆ ಹೊರತಾಗಿಲ್ಲ. ವಿದ್ಯಾರ್ಥಿಗಳು, ವೃದ್ಧರು, ಮಹಿಳೆಯರು ಸೇರಿ ಪ್ರತಿದಿನ ಇಲ್ಲಿಗೆ ನೂರಾರು ಜನ ವಾಯುವಿಹಾರಕ್ಕಾಗಿ ಬರ್ತಾರೆ. ಆದರೆ ಇಲ್ಲಿನ ಅವ್ಯವಸ್ಥೆ, ಕಸ ಕಡ್ಡಿಯ ರಾಶಿ ನೋಡಿಯೇ ಮೂಗು ಮುರಿಯುತ್ತಾರೆ. ಉದ್ಯಾನದೊಳಗಿನ ಫುಟ್ಪಾತ್ನಲ್ಲಿ ಒಣ ಎಲೆಯ ಕಸದ ರಾಶಿ ಬಿದ್ದಿದ್ದು ಸ್ವಚ್ಛಗೊಳಿಸದೆ ಹಲವು ತಿಂಗಳೇ ಕಳೆದಿರಬೇಕು. ಕೆಲ ಕಡೆ ಗುಡಿಸಿ ಸ್ವಚ್ಛ ಮಾಡಿದ್ರೂ ಕೂಡ ವಿಲೇವಾರಿ ಮಾಡದೆ ದೊಡ್ಡ ಕಸದ ಗುಡ್ಡೆ ಹಾಕಿದ್ದಾರೆ. ಇದರಿಂದ ಮಳೆಗಾಲದಲ್ಲಿ ಸೊಳ್ಳೆ ಉತ್ಪತ್ತಿಯಾಗುವ ಸಾಧ್ಯತೆ ಇದೆ. ಮಹಾತ್ಮ ಗಾಂಧಿ ಉದ್ಯಾನ ನಗರದ ಅತ್ಯಂತ ಹಳೆಯ ಉದ್ಯಾನವಾಗಿದ್ದು, ಇಲ್ಲಿ ಗಾಂಧೀಜಿ, ಛತ್ರಪತಿ ಶಿವಾಜಿ, ವೀರಯೋಧ ಹೆಂಜಾನಾಯ್ಕರಂತಹ ಪ್ರಮುಖ ವ್ಯಕ್ತಿಗಳ ಪುತ್ಥಳಿ ಇದೆ. ಆದರೆ ಅವುಗಳ ಸುತ್ತಲೂ ಕಸಗಳೇ ತುಂಬಿ ತುಳುಕುತ್ತಿದ್ರೂ ಪಕ್ಕದಲ್ಲೇ ಇರುವ ನಗರಸಭೆ ಮಾತ್ರ ನಿರ್ಲಕ್ಷಿಸಿದೆ. ಪ್ರವೇಶ ದ್ವಾರದಲ್ಲಿ ಹಸಿ ಕಸ, ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಕಸ ಬುಟ್ಟಿ ತುಂಬಿ ಚೆಲ್ಲುತ್ತಿದೆ. ಕೆಲ ಕಡೆ ಉದ್ಯಾನದ ನೆಲಹಾಸು ಕೂಡ ಸಂಪೂರ್ಣ ಹದಗೆಟ್ಟಿದೆ. ಸ್ವಚ್ಛತೆ ಬಗ್ಗೆ ನಗರದ ಬಹುತೇಕ ಕಡೆಗಳಲ್ಲಿ ಕಾಣಬಹುದಾದ ನಗರಸಭೆಯ ಗೋಡೆ ಬರಹ ನಗರಸಭೆಯ ನಿರ್ಲಕ್ಷ್ಯವನ್ನೇ ಅಣುಕಿಸಿದಂತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥೇಶ್ವರನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಸನ್ನಿಧಿಯಲ್ಲಿ ಪ್ರಸಾದ ಸ್ವೀಕರಿಸಿದರು. ಕಾರ್ಯಕ್ರಮದ ನಿಮಿತ್ತ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದು, ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಸಹ ಈ ಸಂದರ್ಭದಲ್ಲಿ ಜೊತೆಗಿದ್ರು. ಸಚಿವರಾದ ಎಚ್.ಸಿ. ಮಹದೇವಪ್ಪ, ಬೈರತಿ ಸುರೇಶ್, ಕೆ. ವೆಂಕಟೇಶ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು, ಮಾಜಿ ಸಚಿವ ರಮಾನಾಥ್ ರೈ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಸೇರಿ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಅಂಕೋಲಾ ಆವರ್ಸ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಉದ್ಘಾಟನೆಯಾಗಿ ಸುಮಾರು 3 ತಿಂಗಳು ಕಳೆದರೂ ಜನರ ಸೇವೆಗೆ ಇನ್ನೂ ಮುಕ್ತವಾಗಿಲ್ಲ. ಆರೋಗ್ಯ ಕೇಂದ್ರ ಬಾಗಿಲು ಮುಚ್ಚಿಕೊಂಡಿದ್ದು, ಬಾಗಿಲನ್ನು ತೆರೆದು ಸೇವೆಗೆ ಆರೋಗ್ಯ ಕೇಂದ್ರ ಅಣಿಯಾಗಲಿ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಜನರಿಗೆ ಉಚಿತ ವೈದ್ಯಕೀಯ ಸೇವೆ ಒದಗಿಸಬೇಕೆಂಬ ಉದ್ದೇಶದಿಂದ ನಿರ್ಮಾಣವಾದ ಆರೋಗ್ಯ ಉಪಕೇಂದ್ರ ಅಂಕೋಲಾ ಆವರ್ಸದಲ್ಲಿ ಇದ್ದೂ ಇಲ್ಲದಂತಾಗಿದೆ. ಉದ್ಘಾಟನೆ ದಿನದಂದು ಬಾಗಿಲು ತೆರೆದ ಕೇಂದ್ರ ಇದುವರೆಗೂ ಜನರ ಸೇವೆಗೆ ಮುಕ್ತವಾಗಿಲ್ಲ. ಇದರಿಂದ ಬಡವರು ಹೆಚ್ಚಿನ ಹಣ ಪೀಕುವ ದೂರದ ಖಾಸಗಿ ಆಸ್ಪತ್ರೆಗಳಿಗೆ ಒಲ್ಲದ ಮನಸ್ಸಿನಿಂದ ಹೋಗುವಂತಾಗಿದೆ. ಮಳೆಗಾಲ ಸಮೀಪಿಸುತ್ತಿದ್ದಂತೆ ಜನರು ಕೆಮ್ಮು, ಶೀತ, ಜ್ವರ ಸೇರಿ ಇತರೆ ಕಾಯಿಲೆಗಳಿಗೆ ಆಸ್ಪತ್ರೆಗೆ ಭೇಟಿ ನೀಡುವುದು ಸರ್ವೇ ಸಾಮಾನ್ಯ.
ಆದರೆ ಬಡವರು ಆರೋಗ್ಯ ಕೇಂದ್ರದ ಕಟ್ಟಡ ಇದ್ರೂ ರಕ್ತದೊತ್ತಡ, ಸಕ್ಕರೆ ಪ್ರಮಾಣ ಇತ್ಯಾದಿ ಸಾಮಾನ್ಯ ತಪಾಸಣೆಗೂ ಖಾಸಗಿ ಆಸ್ಪತ್ರೆಗೆ ಹೋಗದೆ ವಿಧಿ ಇಲ್ಲ ಎನ್ನುವಂತಾಗಿದೆ. ಸಿಬ್ಬಂದಿ ಕೊರತೆಯಿಂದ ಕಾರ್ಯಾರಂಭ ಮಾಡದ ಈ ಆರೋಗ್ಯ ಕೇಂದ್ರ ಶೀಘ್ರದಲ್ಲಿ ಜನರ ಸೇವೆಗೆ ಮುಕ್ತವಾಗಲಿ ಎಂಬುದು ಗ್ರಾಮಸ್ಥರ ಬೇಡಿಕೆ. ಅವರ್ಸದಲ್ಲಿ ಬಾಗಿಲು ಮುಚ್ಚಿರುವ ಆರೋಗ್ಯ ಕೇಂದ್ರ ಶೀಘ್ರವಾಗಿ ಕಾರ್ಯಾರಂಭ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇದರಿಂದ ಬಡವರು ಸಾಮಾನ್ಯ ವೈದ್ಯಕೀಯ ಸೇವೆ ಪಡೆಯಲು ಕೂಡ ಖಾಸಗಿ ಆಸ್ಪತ್ರೆಗಳಿಗೆ ಹೆಚ್ಚು ಹಣ ಕೊಡುವ ತಾಪತ್ರಯ ತಪ್ಪಿದಂತಾಗುತ್ತದೆ ಎಂದು ಅವರ್ಸಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾರುತಿ ನಾಯ್ಕ್ ಆಗ್ರಹಿಸಿದ್ದಾರೆ. ಅವರ್ಸಾದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿರುವ ಸಿಬ್ಬಂದಿ ಸಮಸ್ಯೆ ಇಲಾಖೆಯ ಗಮನಕ್ಕೆ ಬಂದಿದ್ದು, ಇಲ್ಲಿ ಖಾಲಿ ಇರುವ ಸಿಬ್ಬಂದಿಗಳ ಮಾಹಿತಿಯನ್ನ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ತಿಳಿಸಲಾಗುವುದು. ಸರ್ಕಾರದಿಂದ ಹುದ್ದೆ ಮಂಜೂರಾದ ತಕ್ಷಣ ಶೀಘ್ರದಲ್ಲಿ ಸಿಬ್ಬಂದಿ ನೇಮಕಾತಿ ಮಾಡಿಸಲಾಗುವುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ನೀರಜ್ ಬಿವಿ ತಿಳಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಅವಿನಾಶ್ ಆಗೇರ, ಕಾರವಾರ. ವಿದ್ಯಾರ್ಥಿಗಳಿಗೆ ಆಧುನಿಕ ಶಿಕ್ಷಣದ ಜೊತೆಗೆ ಸಮಾಜದಲ್ಲಿ ಮಾದರಿಯಾಗಿ ಬದುಕುವ ಶಿಕ್ಷಣವನ್ನು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಶ್ರೀ ಸಾರ್ವಭೌಮ ಗುರುಕುಲ ನೀಡುತ್ತಿದ್ದು, 100% ಅಂಕದ ಜೊತೆಗೆ 100% ಉತ್ತಮ ಸಂಸ್ಕಾರವನ್ನು ಕೊಡುತ್ತಿದೆ ಎಂದು ರಾಮಚಂದ್ರಪುರ ಮಠದ ಪೀಠಾಧಿಪತಿ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹೇಳಿದರು. ಶುಕ್ರವಾರದಂದು ಮೂಲಮಠ ಅಶೋಕೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 100% ಫಲಿತಾಂಶ ದಾಖಲಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಈ ಸಾಧನೆಗೆ ಕಾರಣರಾದ ಶಿಕ್ಷಕ ವೃಂದಕ್ಕೆ ವಿಶೇಷ ಪುರಸ್ಕಾರ ಕಾರ್ಯಕ್ರಮದ ಪುರಸ್ಕೃತಿ ಆಶೀರ್ವಚನ ನೀಡಿದ ಅವರು, ಹಕ್ಕಿ ಹೇಗೆ ಮೊಟ್ಟೆಯನ್ನ ಕಾವು ಕೊಟ್ಟು ಮರಿ ಮಾಡುತ್ತದೆಯೋ ಹಾಗೆ ಗುರು ಆತ್ಮದ ಅರಿವಿನ ಕಾವು ನೀಡಿ ಅಜ್ಞಾನದಿಂದ ಜ್ಞಾನದೆಡೆಗೆ ಬರಲು ಕಾರಣನಾಗುತ್ತಾನೆ. ಹೀಗೆ ಉತ್ತಮ ಶಿಕ್ಷಣ ನೀಡಿದ ಗುರು ವೃಂದವು ಅಭಿನಂದನಾರ್ಹರು. ಸಾಧನೆಗೆ ಕಾರಣರಾದ ಇವರನ್ನ ಸನ್ಮಾನಿಸುತ್ತಿದ್ದೇವೆ. ಪ್ರಸಕ್ತ ವರ್ಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅವರು ನೀಡಿದ ಶುಲ್ಕವನ್ನ ಮರಳಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಯಾರಿಗೆ ವಾಪಸ್ ಕೊಡೋದು ಗೊತ್ತಾಗಬಾರದು. ಫಸ್ಟ್ ಬಂದು ನೀವು ಒಂದು ಶುಲ್ಕವನ್ನು ಮರಳಿ ಕೇಳುವಂತಾಗ್ತದೆ. ನಿಮಗೊಂದು ಘೋಷಣೆ ಇಲ್ಲ ಮಾಡ್ತೇವೆ ನಾವು. ಯಾರು ಮಹತ್ತರ ಸಾಧನೆ ಮಾಡ್ತೀರಾ, ಈ ಗುರುಕುಲದಲ್ಲಿ ಅಧ್ಯಯನ ಮಾಡಿ ವಿದ್ಯೆಯಲ್ಲಿ ಯಾರು ಮಹತ್ತರ ಸಾಧನೆ ಮಾಡ್ತೀರಾ, ಸಂಸ್ಕಾರದಲ್ಲಿ ಯಾರು ದೊಡ್ಡ ಶುಭದ ಸೂಚನೆ ತೋರಿಸ್ತೀರಾ, ನೀವು ಏನು ಕೊಡ್ಬೇಕಾಗಿಲ್ಲ, ನೀವು ಆಶೀರ್ವಾದ ಪಡಿಬೇಕಂತ ಮಾಡಿ ನೀವು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತೀರಿ ಮುಂದೆ ಬರುವ ದಿನಗಳಲ್ಲಿ. ಹಾಗಾಗಿ ಇದು ಶುಲ್ಕಕ್ಕಾಗಿ ಇರುವ ಗುರುಕುಲ ಅಲ್ಲವೇ ಅಲ್ಲ. ಈ ಇರುವ ಶುಲ್ಕದಲ್ಲಿ ಗುರುಕುಲ ನಡೆಯುವುದು ಕೂಡ ಇದೆ. ನಾವು ಏನು ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದೇವೆ ಈ ಶುಲ್ಕದಲ್ಲಿ ನಡೆಯುವಂತದ್ದಲ್ಲ. ಹಾಗಾಗಿ ಉದ್ದೇಶ ಏನಂದ್ರೆ ವಿದ್ಯೆ ಬೆಳಿಬೇಕು, ಸಂಸ್ಕಾರ ಬೆಳಿಬೇಕು, ಸಮಾಜಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಡಬೇಕು. ಹಾಗಾಗಿ ಹೆಚ್ಚು ಮಕ್ಕಳಿಗೆ ಅವರ ವಿದ್ಯೆಯ ಕಾರಣಕ್ಕೆ ಮತ್ತು ಅವರ ಸಂಸ್ಕಾರದ ಕಾರಣಕ್ಕೆ. ಇದಕ್ಕೂ ಮೊದಲು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಪನ್ನಗ್ ಭಟ್, ದ್ವಿತೀಯ ಸ್ಥಾನ ಪಡೆದ ರಾಮಚಂದ್ರ ಉಪಾಧ್ಯ, ತೃತೀಯ ಸ್ಥಾನ ಪಡೆದ ಸುಮುಖ ಹೆಗಡೆ, ತನ್ವಿ ಗೌರಿ ಹಾಗೂ ಪಿಯುಸಿಯಲ್ಲಿ ಸಾಧನೆ ಮಾಡಿದ ಕಾಂತಿ ಭಟ್ ಹಾಗೂ ಉನ್ನತ ಸ್ಥಾನ ಪಡೆದ ಎಲ್ಲಾ ವಿದ್ಯಾರ್ಥಿಗಳನ್ನ ಶ್ರೀಗಳು ಸನ್ಮಾನಿಸಿ ಆಶೀರ್ವದಿಸಿದ್ರು. ಸಾರ್ವಭೌಮ ಗುರುಕುಲದ ಮುಖ್ಯಾಧ್ಯಾಪಕಿ ಸೌಭಾಗ್ಯ, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಶಶಿಕಲಾ ಕುರ್ಸೆ, ಭೌತಶಾಸ್ತ್ರ ವಿಭಾಗದ ಶಿಕ್ಷಕಿ ಯಶಸ್ವಿನಿ, ಪರಂಪರಾ ಗುರುಕುಲದ ಶಿಕ್ಷಕರಾದ ನರಸಿಂಹ ಭಟ್, ಶಿಕ್ಷಕ ಲೋಹಿತ್ ಹೆಬ್ಬಾರ್, ಮಂಜುನಾಥ್ ಶರ್ಮಾ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿವಿ ಗೌರವಾಧ್ಯಕ್ಷ ಡಿಡಿ ಶರ್ಮಾ, ವ್ಯವಸ್ಥಾ ಪರಿಷತ್ತಿನ ಅಧ್ಯಕ್ಷ ಮಂಜುನಾಥ್ ಭಟ್, ಶಾಲಾ ಆಡಳಿತ ಸಮಿತಿಯ ಅಧ್ಯಕ್ಷ ಅರುಣ್ ಹೆಗಡೆ, ವಿವಿವಿ ಮಹಾಸಮಿತಿಯ ಅಧ್ಯಕ್ಷ ಎಸ್ಎಸ್ ಹೆಗಡೆ, ಹವ್ಯಕ ಮಹಾಮಂಡಳದ ಪ್ರಧಾನ ಕಾರ್ಯದರ್ಶಿ ಉದಯ್ ಶಂಕರ್ ಮಿತ್ತೂರ್, ಶಿವ ಗುರುಕುಲದ ಪ್ರಾಚಾರ್ಯ ಮಂಜುನಾಥ್ ಭಟ್ಟ, ಪಾರಂಪರಿಕ ವಿಭಾಗದ ವರಿಷ್ಠಾಚಾರ್ಯ ಸತ್ಯನಾರಾಯಣ್ ಶರ್ಮಾ ಉಪಸ್ಥಿತರಿದ್ದರು. ಗುರುಕುಲ ವಿದ್ಯಾರ್ಥಿಗಳಿಂದ ವಿಶೇಷ ಗುರುವಂದನಾ ಹಾಡು, ನೃತ್ಯ ನಡೆದಿದ್ದು ಎಲ್ಲರನ್ನ ಆಕರ್ಷಿಸಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಹಿಳೆಯರು ಸ್ವಯಂ ಉದ್ಯೋಗ ಕೈಗೊಳ್ಳುವ ಮೂಲಕ ಆರ್ಥಿಕವಾಗಿ ಸಬಲತೆ ಹೊಂದಿ ಸ್ವಾವಲಂಬಿ ಜೀವನ ನಡೆಸಬೇಕು ಎಂದು ಕೆಕೆಹಳ್ಳಿಯ ಶ್ರೀ ಸತ್ಯ ಪುರುಷ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ನಾಗರಾಜ್ ಗೌಡ ಹೇಳಿದರು. ಹಳಿಯಾಳ ಪಟ್ಟಣದ ಲಯನ್ಸ್ ಕ್ಲಬ್ ಸಭಾಭವನದಲ್ಲಿ ಮನೋವಿಕಾಸ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ಸ್ವಸಹಾಯ ಸಂಘಗಳ ಪರಿಕಲ್ಪನಾ ತರಬೇತಿ ಉದ್ಘಾಟಿಸಿ ಮಾತನಾಡಿದರು. ದಾನ ಸಂಸ್ಥೆಯ ತಾಲೂಕಾ ಅಧಿಕಾರಿ ಮಾರುತಿ ಮೇತ್ರಿ, ಸೆಲ್ಕೋ ಸೋಲಾರ್ ಕಂಪನಿಯ ಮಾರ್ಕೆಟಿಂಗ್ ಅಧಿಕಾರಿ ಕುಮಾರ್ ಮಾರುತಿ ಕದಂ ಮಾತನಾಡಿದರು. ಮನೋವಿಕಾಸ ಸಂಸ್ಥೆಯ ತಾಲೂಕಾ ಸಂಯೋಜಕ ನಿರಂಜನ್ ಕದಂ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಸುನೀಲ್ ಬಾಗಲೆ ಸೇರಿ ಸ್ವಸಹಾಯ ಸಂಘದ 40ಕ್ಕೂ ಅಧಿಕ ಸದಸ್ಯರು ಉಪಸ್ಥಿತರಿದ್ದರು. ದಾಂಡೇಲಿ ನಗರ ವ್ಯಾಪ್ತಿಯ ಬಸವೇಶ್ವರ ನಗರ, ಅಂಬೇವಾಡಿ, ಗಣೇಶ್ ನಗರ, ಸುಭಾಷ್ ನಗರ ಸೇರಿದಂತೆ ಹಲವು ಭಾಗದ ಜನರಿಗೆ ಅನುಕೂಲವಾಗಲಿ ಎಂದು ನಿರ್ಮಿಸಲಾಗಿದ್ದ ತರಕಾರಿ ಮಾರುಕಟ್ಟೆಯೊಂದು ಇದೀಗ ಉದ್ದೇಶಿತ ಕೆಲಸಕ್ಕೆ ಬಳಕೆಯಾಗದೆ ಪಾಳು ಬಿದ್ದಿದೆ.
ದಾಂಡೇಲಿ ನಗರ ಪ್ರದೇಶದಲ್ಲಿ ಸಂಡೇ ಮಾರ್ಕೆಟ್ ಇದೆ. ಇಲ್ಲಿ ವಿಶಾಲವಾದ ತರಕಾರಿ ಮಾರುಕಟ್ಟೆ ಹಾಗೂ ತರಕಾರಿಗಳ ವ್ಯಾಪಾರವೂ ನಡೆಯುತ್ತದೆ. ಅದರಲ್ಲೂ ಶನಿವಾರ ಮತ್ತು ರವಿವಾರ ತರಕಾರಿ ವ್ಯಾಪಾರದ್ದೇ ಸಂತೆ. ಈ ಸಂತೆ ಮಾರುಕಟ್ಟೆ ದಾಂಡೇಲಿಯಿಂದ 1-2 ಕಿಲೋಮೀಟರ್ ದೂರವಿರುವ ಸುಭಾಷ್ ನಗರ, ಬಸವೇಶ್ವರ ನಗರ, ಅಂಬೇವಾಡಿ, ಗಣೇಶ ನಗರ, ಬರ್ಚಿ ರಸ್ತೆ ಸೇರಿದಂತೆ ಹಲವು ಭಾಗದ ಜನರಿಗೆ ದೂರವಾಗುತ್ತಿತ್ತು. ಅಂದು ವಾಹನ ವ್ಯವಸ್ಥೆಯೂ ಕಡಿಮೆ ಇದ್ದ ಕಾರಣ ಈ ಭಾಗದ ಜನರು ಸಂಡೇ ಮಾರ್ಕೆಟ್ಗೆ ಹೋಗಿ ತರಕಾರಿ ಖರೀದಿಸಿ ಬರುವುದು ಕೂಡ ಕಷ್ಟಕರವೇ ಆಗುತ್ತಿತ್ತು. ಇದನ್ನು ಮನಗೊಂಡ ಅಂದಿನ ನಗರಾಡಳಿತದವರು ಸ್ಥಳೀಯರ ಕೋರಿಕೆಯ ಮೇರೆಗೆ ಬಸವೇಶ್ವರ ನಗರದಲ್ಲೊಂದು ತರಕಾರಿ ಮಾರುಕಟ್ಟೆಯನ್ನ ನಿರ್ಮಿಸಿದ್ರು. ನಿರ್ಮಾಣಗೊಂಡ 1-2 ವರ್ಷ ಇಲ್ಲಿ ತರಕಾರಿ ವ್ಯಾಪಾರವೂ ನಡೆದಿತ್ತು. ಈ ಭಾಗದ ಜನರು ಇಲ್ಲಿಯೇ ತರಕಾರಿಯನ್ನ ಖರೀದಿಸುತ್ತಿದ್ರು. ನಂತರದಲ್ಲಿ ಈ ಸ್ಥಳದಲ್ಲಿ ತರಕಾರಿ ಮಾರಾಟ ನಡೆದಿದ್ದೇ ಇಲ್ಲ. ಇಲ್ಲಿ ತರಕಾರಿ ಮಾರುಕಟ್ಟೆ ಇದ್ರೂ ಕೂಡ ಇದಕ್ಕೆ ಅನತಿ ದೂರದಲ್ಲಿರುವ ಗಣೇಶನಗರ ಕ್ರಾಸ್ನಲ್ಲಿ ತರಕಾರಿ ವ್ಯಾಪಾರಸ್ಥರು ತರಕಾರಿ ಬುಟ್ಟಿಯನ್ನ ಇಟ್ಟು ತರಕಾರಿ ಮಾರಾಟ ಮಾಡ್ತಾರೆ. ಆದರೆ ಅವರು ಹಾಗೆ ಸುಮ್ಮನೆ 4 ರಸ್ತೆ ಕೂಡುವ ಸ್ಥಳದಲ್ಲಿ ಕುಳಿತು ವ್ಯಾಪಾರ ಮಾಡುತ್ತಾರೆಯೇ ಹೊರತು ಹತ್ತಿರದಲ್ಲೇ ಇರುವ ಈ ತರಕಾರಿ ಮಾರುಕಟ್ಟೆಯನ್ನ ಬಳಸಿಕೊಳ್ಳುವುದಿಲ್ಲ. ಇದೀಗ ಈ ತರಕಾರಿ ಮಾರುಕಟ್ಟೆ ಅಕ್ಷರಶಃ ಪಾಳು ಬಿದ್ದಂತಹ ಸ್ಥಿತಿಯಲ್ಲಿದೆ. ನಗರದಲ್ಲಿರುವ ಅನೇಕ ಅಲಮಾರಿಗಳು ರಾತ್ರಿ ಆಯಿತು ಎಂದ್ರೆ ಈ ತರಕಾರಿ ಮಾರುಕಟ್ಟೆಯಲ್ಲಿ ಬಂದು ವಾಸ್ತವ್ಯ ಮಾಡುತ್ತಾರೆ. ಭಿಕ್ಷುಕರಿಗೂ ಕೂಡ ಈ ತರಕಾರಿ ಮಾರುಕಟ್ಟೆ ಆಶ್ರಯ ತಾಣದಂತಾಗಿದೆ. ಸ್ವಚ್ಛತೆಯಂತೂ ಇಲ್ಲ. ಎಲ್ಲ ಅಸಹ್ಯಗಳು ಅಲ್ಲೇ ನಡೆಯುತ್ತವೆ. ಹಾಗಾಗಿ ಗಬ್ಬು ನಾರುತ್ತದೆ. ಸುತ್ತಲೂ ಕಸ ಕಡ್ಡಿಗಳು ತುಂಬಿಕೊಂಡಿದೆ. ಈ ಬಗ್ಗೆ ನಗರಾಡಳಿತ ಗಮನ ಹರಿಸಬೇಕಾಗಿದೆ ಎನ್ನುವ ಆಗ್ರಹ ಕೇಳಿಬಂದಿದೆ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ. ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.